ಹಿಂದೆ ಬಂದೆ ಇವ್ರದಾದ ಮೊಬೈಲ್ ಕೊಟ್ಬಿಡಿ ಪ್ರದೀಪ ಪ್ರದೀಪ್ಗೆ ಜೈ ಹುಡುಗ ಮುಂದೆ ಬೆಳಿಬೇಕು ಜೈ ಬೇಗ ಕೊಡ್ತೀವಿ ಜೈ ಎಲ್ಲ ನಮ್ಮ ಪಕ್ಷದ ಎಲ್ಲ ಹೋಗುವ ಆಶ್ರಯ ಪಡೆದಲ್ಲ ಯಾವತ್ತು ಶನಿವಾರ ಯಾಕಣ್ಣ ಜೋರಾಗಿ ಏನಾಗಲ್ಲ ಗೊತ್ತಾ ಇವ್ರೆ ಡೌನ್ ಮಾಡಿ ಹಾಂ ರಾಜಕೀಯದಲ್ಲಿ ಬಾಕಿದೆಲ್ಲ ಅದೇ ಸಿಗುತ್ತೆ ಆಟೋಮೆಟಿಕ್ ಆಗಿ ನಮ್ಮ ಹುಟ್ಟದಬ್ಬ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಅತ್ಯಮೂಲ್ಯವಾದ ದಿನ ಅಂತ ಹೇಳಕ್ಕೆ ಬಯಸ್ತೀನಿ. ಈ ರಾಜಕೀಯ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರು ಕೂಡ ಅವ್ರು ಹುಟ್ಟದಬ್ಬ ಅಂದರೆ ಸಂತೋಷ ಏನಕ್ಕೆ ಸಂಬಂಧಿಕರುಗಳು ಅಂದರೆ ಬರೀ ಜೊತೆಗೆ ಹುಟ್ಟಿದವ್ರು ಮಾತ್ರ ಸಂಬಂಧಿಕರಲ್ಲ. ನಮ್ಮನ್ನು ಸಮಾಜದಲ್ಲಿ ಇಷ್ಟಪಡೋಂತಹ ಜನರು ಎಲ್ಲರೂ ಕೂಡ ಸಂಬಂಧಿಕರು. ಆ ಥರ ಒಂದು ಎಲ್ಲ ಸಂಬಂಧಿಕರು ಸೇರಿ ನನ್ನಂಥ ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡೋಂತಹ ದಿನ ಅಂತ ನಾನು ಕೇಳಿದ್ದೆ. ಇಂತಹ ಒಂದು ಸುದಿನದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಕ್ಷೇತ್ರದಲ್ಲಿ ನೊಂದಿರ್ತೀವಿ ನಾವು, ಎಲ್ಲೋ ಒಂದು ಕಡೆ ರಾಜಕೀಯ ಕ್ಷೇತ್ರದಲ್ಲಿ ನಮಗೆ ಅಧಿಕಾರ ಅನ್ನೋದು ಸಿಕ್ಕಿರಲ್ಲ. ಅದರಲ್ಲೂ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದಂತಹ ಜನಗಳಿಗೆ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರ ಸಿಗೋಂಥದ್ದು ತುಂಬ ಲೇಟು, ಸಿಗದೇನೂ ಇರ್ಬೋದು, ಸಿಕ್ಕಿದ್ರೂ ಕೂಡ ತುಂಬ ಲೇಟು. ಆ ಥರ ಒಂದು ಸಂದರ್ಭದಲ್ಲಿ ಇದ್ದಾಗ ಎಲ್ಲೋ ಒಂದು ಕಡೆ ನೀನು ಎದೆಗುಂದಬೇಡ, ಮುಂದಕ್ಕೂ ದಿನಗಳಿದೆ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಏನು ತಾವು ಮಾಡಬೇಕು ಅಂತಿದ್ದೀರಾ ಆ ಒಂದು ಆಸೆನ ನಾವೆಲ್ಲ ಈಡೇರಿಸ್ತೀವಿ ಅಂತ ಒಂದು ಆಶೀರ್ವಾದ ಮಾಡೋಂತಹ ದಿನ ನಮ್ಮ ಹುಟ್ಟುಹಬ್ಬದ ದಿನ ಅಂತ ನಾನು ಹೇಳಿದ್ದೀನಿ. ಸಾಮಾಜಿಕ ಕ್ಷೇತ್ರದಲ್ಲಿ ಕಳೆದ 20 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀನಿ. ಟಿಕೆಟ್ ಸಿಕ್ಕಿರ್ಬೋದು, ಟಿಕೆಟ್ ಸಿಗದೇ ಇರ್ಬೋದು, ಟಿಕೆಟ್ ಸಿಕ್ಕಿದ್ರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿರೋಂಥವ್ರು ಸದಾ ಹಸನ್ಮುಖಿಯಾಗಿರಬೇಕು. ಏನಕ್ಕೆ ಇರಬೇಕು ಅಂದರೆ ತಮ್ಮ ನೋವುಗಳನ್ನ ಎಷ್ಟೇ ಇದ್ದರೂ ಕೂಡ ಸಂತೋಷನ ಹೊರಚೆಲ್ಲಬೇಕು. ಆ ಥರ ಒಂದು ಬೆಳವಣಿಗೆನ ನಾವು ಬೆಳೆಸ್ಕೊಂಡಿರ್ಬೇಕು. ರಾಜಕೀಯ ಭಾವನೆನ ಇಟ್ಕೊಂಡು ಕೆಲಸ ಮಾಡ್ಕೊಂಡು ನಮ್ಮದೇ ಆದಂಥ ಕೆಲವೊಂದು ಯೋಜನೆಗಳು ರಾಜಕೀಯ ಕ್ಷೇತ್ರದಲ್ಲಿ ಏನು ಮಾಡೋದು. ಒಂದಲ್ಲ ಒಂದು ದಿವಸ ನಮ್ಗೆ ಅಧಿಕಾರ ಬಂದಾಗ ಬರ್ದಿದ್ರು ಕೂಡ ಕೆಲಸನ ದೇವರಿಂದ ಮಾಡಿಸ್ತೀವಿ. ಬಂದಾಗ ನಾವೇ ನಿಂತ್ಕೊಂಡು ಅದನ್ನು ಮಾಡೋಂತಹ ಕೆಲಸ ಮಾಡ್ತೀವಿ. ಈ ಜನಗಳ ಪ್ರೀತಿಗೆ ನಾವು ಸದಾ ಚಿತ್ರಋಣಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಎಲ್ರಿಗೂ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೀವಿ. ಭಾಳಷ್ಟು ಮುಖಂಡರು ಮತ್ತು ತಮ್ಮ ಅಭಿಮಾನಿಗಳು ತಾವು ಶಾಸಕರಾಗಬೇಕು ಅನ್ನೋ ಕನಸನ್ನ ಕಾಣ್ತಾರೆ. ತಾವು ಈಡೇರಿಸೋಕ್ಕೆ ಯಾವ ರೀತಿ ಪ್ರಯತ್ನ ಆಗ್ತಾಯಿದೆ? ಪ್ರಯತ್ನ ನಾವು ಕಳೆದ 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಆದರೆ ಒಂದು ವ್ಯತ್ಯಾಸ ಏನಂದರೆ ಗಣೇಶನ ಕೆಲಸ ರಾಜಕೀಯದಲ್ಲಿ ನಡೆಯಲ್ಲ, ಸುಬ್ರಹ್ಮಣ್ಯನ ಕೆಲಸ ನಡೆಯುತ್ತೆ ಅಂತ ಒಂದು ಉದ್ದೇಶದಿಂದ ನಾವು ಜನಗಳ ಮಧ್ಯೆ ಕೆಲಸ ಮಾಡ್ತಾ ಇದ್ದೀವಿ. 2 ಥರ ಮುಖಂಡತ್ವ ಇರುತ್ತೆ. ಮುಖಂಡರ ಮಧ್ಯೆ ಕೆಲಸ ಮಾಡಿ ಲೀಡರ್ ಆಗೋನು, ಜನಗಳ ಮಧ್ಯೆ ಕೆಲಸ ಮಾಡಿ ಜನಸೇವಕರಾಗೋನು. ನಾವು ಜನಗಳ ಮಧ್ಯೆ ಕೆಲಸ ಮಾಡ್ತಾ ಇದ್ದೀವಿ. ಒಂದಲ್ಲ ಒಂದು ದಿವಸ ಲೇಟ್ ಆದರೂ ಸಹ ರಿಸಲ್ಟ್ ಸಿಗುತ್ತೆ ಅನ್ನೋ ಒಂದು ಆಶಾಭಾವದಿಂದ ಕೆಲಸ ಮಾಡ್ತಾ ಇದ್ದೀವಿ. ಪಕ್ಷ ಬಿಟ್ಟು ನೀವು ನಿಮ್ಮದೇ ಆದಂಥ ಸಂಸ್ಥೆ ಕಟ್ಟಿಕೊಂಡು ಸಮಾಜ ಸೇವೆ ಇಲ್ಲ, ಕಾಂಗ್ರೆಸ್ ಪಕ್ಷದ ಒಂದು ಅಡಿಯಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಮೊದಲಿಂದಲೂ ಕೂಡ. ಕಾಂಗ್ರೆಸ್ ಪಕ್ಷದ ಈ ರೀತಿ ಎಲ್ಲ ಇದ್ರಲ್ಲ ಅವ್ರ ಮಾರ್ಗದರ್ಶನ ಅಂತಲೇ ಕೆಲಸ ಮಾಡ್ತೀವಿ.
ನಮ್ಮ ಸೇವೆನ ಪಕ್ಷ ಗುರುತಿಸೋ ಸಮಯ ಯಾಕೆ ಹೌದು, ಕೆಲವೊಂದು ಸಲ ವ್ಯತ್ಯಾಸಗಳಾಗುತ್ತೆ. ಕೆಲವೊಂದು ಸಲ ಗುರುತಿಸೋದಕ್ಕಿಂತ ಹಿರಿತನವನ್ನು ಕಾಪಾಡಬೇಕಾಗಿತ್ತು. ಹೋದ ಸಲ ನಮಗೆ ಟಿಕೆಟ್ ಸಿಗಬೇಕಾಗಿತ್ತು. ಕೊನೆ ಹಂತದಲ್ಲಿ ಸರ್ವರಿ ಪಟ್ಟಲ್ಲ ಪ್ರದೀಪ್ ಅವ್ರಿಗೆ ಹೇಳ್ತಾರೆ ಟಿಕೆಟು, ಜನಗಳು ಇಚ್ಛೆ ಪಟ್ಟಿದ್ದಾರೆ ಓಟ್ ಹಾಕಲಿಕ್ಕೆ, ಗೆಲ್ಲಿಸಲಿಕ್ಕೆ. ಆದರೂ ಕೂಡ ಕೆಲವೊಂದು ಸಲ ನಮ್ಮ ಪಕ್ಷದಲ್ಲೇ ಕೆಲಸ ಮಾಡಿದಂತಹ ಹಿರಿಕರು ಇರ್ತಾರೆ, ಸೀನಿಯರ್ಸ್ ಇರ್ತಾರೆ. ಸೀನಿಯರ್ಸ್ನು ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಪಕ್ಷಕ್ಕೆ ಗೆಲ್ಲುವಂತೆ ಮಾನದಂಡ ಅಲ್ಲ, ಪಕ್ಷದಲ್ಲಿ ಕೆಲಸ ಮಾಡೋಂತಹ ಸೀನಿಯರ್ಸ್ಗೂ ಒಂದು ಅವಕಾಶ ಕೊಡಬೇಕಾಗುತ್ತೆ. ಅದನ್ನು ನಾವು ಕಿರಿಯರು ಅದನ್ನು ಅರ್ಥ ಮಾಡ್ಕೊಂಡಾಗ ಮುಂದಿನ ದಿನಗಳು ಚೆನ್ನಾಗಿರುತ್ತೆ. ನೂರು ಭಾಗ ಎಲ್ಲ ಪ್ರತಿಯೊಬ್ಬನೂ ಕೂಡ ಆಶಾಭಾವನೆಯಿಂದಲೇ ಮುನ್ನೋಗ್ತಾರೆ. ಸಿಗೋಂಥ ವಿಶ್ವಾಸ ಸತ್ಯವಾಗೂ ಇರುತ್ತೆ, ಅದು ಗ್ಯಾರಂಟಿ ಇರುತ್ತೆ, ಒಳ್ಳೆಯದಾಗುತ್ತೆ. ಸರ್ ಇದನ್ನು ಹೊರತುಪಡಿಸಿ ಇದನ್ನೇ ಮಾಜಿ ಸಂಸದರು ಒಬ್ಬ ಪತ್ರಕರ್ತರ ಮೇಲೆ ತುಂಬ ಅಚ್ಚುಮೆಚ್ಚಿನ ನಾಯಕರಾದಂತಹ ಯುವ ಮುಖಂಡರಾದಂತಹ ಪ್ರದೀಪ್ ಕುಮಾರ್ ಅವರ ಹುಟ್ಟುಹಬ್ಬ. ನಾವೆಲ್ಲ ಇಲ್ಲಿ ಅವ್ರಿಗೆ ಶುಭಾಶಯ ಮಾಡಲಿಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಹೊಸಬಳಗಳು ಅಧ್ಯಕ್ಷರಂತ ಯುವಕರು ಸಹ ಇದ್ದಾರೆ. ಬಂಧುಗಳೇ, ಪ್ರದೀಪ್ ಕುಮಾರ್ ಅವರು ಭಾಳ ಉತ್ಸಾಹಿ ಯುವಕ. ತಮ್ಮ ಸಮಾಜ ಸೇವೆಗಳಿಂದ ಎಲ್ಲ ಜನಮಾನ್ಯರ ಒಂದು ಪ್ರೀತಿ ಗಳಿಸಿದ್ದಾರೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಾರ್ಪೊರೇಟರಾಗಿ ಬೆಳೆದವರು. ನಮಗೂ ಅವ್ರಿಗೂ ಸುಮಾರು 30 ವರ್ಷಗಳಿಂದ ಅವಿನಾಭಾವ ಸಂಬಂಧ ಇದೆ. ನಾವೆಲ್ಲ ಅಗ್ರಹಾರದಲ್ಲಿ ಹುಟ್ಟಿ ಬೆಳೆದವರು, ಅವ್ರ ಜೊತೆ ಒಡನಾಟ ಇಟ್ಕೊಂಡವರು. ಅವರು ಚಿಕ್ಕ ವಯಸ್ಸಿಗೆ ಕಾರ್ಪೊರೇಟರಾಗಿ ಈ ಒಂದು ಕ್ಷೇತ್ರದ ಭಾಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಕಳೆದ ಒಂದು 5-6 ವರ್ಷಗಳಿಂದ ದಾರಿದೀಪ ಸೇವಾ ಟ್ರಸ್ಟ್ನ ಮೂಲಕ ಎಲ್ಲ ಸಮಾಜ ಸೇವೆಗಳನ್ನು ಮಾಡ್ತಾಯಿದ್ದಾರೆ. ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲದೆ ತಮ್ಮ ಕೈಲಾದ ಸೇವೆಗಳನ್ನು ಎಲ್ಲರಿಗೂ ಮಾಡ್ತಾಯಿದ್ದಾರೆ. ರಕ್ತದಾನ ಇರ್ಬೋದು, ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಆಟೋ ರಿಕ್ಷಾಗಳನ್ನು ತೆಗೆದುಕೊಡೋದು ಇರ್ಬೋದು, ಯಾವ್ದಾದ್ರು ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾವ್ದಾದ್ರು ಒಂದು ವಿಚಾರಗಳು ಬಂದಾಗ, ಯಾವ್ದಾದ್ರು ಯುವಕರಿಗೆ ಏನಾದ್ರು ತೊಂದರೆ ಆದಾಗ ಅಂಥವ್ರಿಗೆ ಸಹಾಯ ಮಾಡೋದಿರ್ಬೋದು. ಪ್ರತಿಯೊಂದು ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಅವರಿಗೆ ಕಳೆದ ಬಾರಿ ಒಂದು ಈಗ ವಿಶ್ವವಿದ್ಯಾಲಯ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಟಿಕೆಟ್ ಘೋಷಣೆ ಆಗಬೇಕಾಯಿತು. ದುರಾದೃಷ್ಟವಂತ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿಲ್ಲ. ಮುಂದೆ ಆದರೂ ಕೂಡ ಅವರಿಗೆ ಒಂದು ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಈ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟರೆ ಅವರು MLA ಆಗಿ ಬರಬಹುದು ನಾವೆಲ್ಲ ಅಂದ್ಕೊಂಡಿದ್ದೀವಿ. ಹಾಗಾಗಿ ಅವ್ರ ಮುಂದಿನ ಭವಿಷ್ಯ ಒಳ್ಳೆಯದಾಗಿ ಅವರಿಗೆ ಭಗವಂತ ಬಸವಾದಿ ಶರಣರು ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಅವರು ರಾಜಕೀಯ ಸ್ಥಾನಮಾನದಲ್ಲಿ ಉತ್ತಮ ಸೇರಲಿ ಅಂತ ನಾನು ಈ